ನಾವು ಕೆಫೆ ರೀಚ್ ಆದ್ವಿ ಇವಾಗ. ಈಗ ನೋಡಿ ಮಿನ್ಕು ಹೋಗ್ತಾ ಇದ್ದಾಳೆ ಒಳಗೆ. ಸೊ ಇದು ವೇಣುಸ್ ಪೆಟ್ ಕೆಫೆ ಅಂತ ಬನಶಂಕರಿಯಲ್ಲಿರೋದು. ಸೊ ₹200 ಪರ್ ಹೆಡ್ ಪೇ ಮಾಡಬೇಕು. ಮತ್ತು ₹100 ಅದರಲ್ಲಿ ಈಚ್ ಪರ್ಸನ್ಗೆ 200. 5 ವರ್ಷದೊಳಗಿನ ಮಕ್ಕಳಿಗೆ ಇಲ್ಲ, ಏನು ಪೇ ಮಾಡಲಿಕ್ಕಿಲ್ಲ. ನಿಮ್ಮದೇ ಪೆಟ್ ತಗೊಂಡು ಹೋಗೋದಾದರೂ ₹100 ಪೇ ಮಾಡಬೇಕು. ಮಾತ್ರ ಕೂಪರ್ಗೆ ಏನೋ ಅವ್ನು ತುಂಬ ಚಿಕ್ಕದಿದ್ದಾನೆ ಅಂತ ಏನೋ ಅವರು ಕಾಸಿಸ್ಕೊಂಡಿಲ್ಲ. ಆ್ಯಂಡ್ ಈಗ ₹200 ಅವ್ರದ್ದೇ ಕೆಫೆ ಇದೆ. ಸೊ ₹100 ಎಂಟ್ರಿ ಫೀ ಅಂತ ಈ $200 ₹100 ಎಂಟ್ರಿ ಫೀ, ₹100 ನಾವು ಕೆಫೆಯಲ್ಲಿ ಏನಾದ್ರು ತಿನ್ಬೋದು ಅದೇ ₹100. ಸೊ ಫಾರ್ ಎಕ್ಸಾಂಪಲ್ 500 600 ನಿಮ್ಮದು ಬಿಲ್ ಆಗಿದ್ದರೆ, ಇಬ್ಬರು ಹೋಗಿದ್ವಲ್ಲ ನಾನು ಸುಬ್ಬು, ಸೊ 2 ಟಿಕೆಟಿಂದ ₹100 ಡಿಡಕ್ಟ್ ಮಾಡ್ತಾರೆ. ಸೊ 600ಅಲ್ಲಿ ನೀವು 400 ಮಾತ್ರ ಪೇ ಮಾಡಬೇಕು. ಹಿಂಗಿರುತ್ತೆ. ಇಲ್ಲಿ ಫುಲ್ ಪೆಟ್ ಇದೆ. ತುಂಬ ರಿಲ್ಯಾಕ್ಸಿಂಗ್ ಅಂತ ಅನಿಸ್ತಿತ್ತು ನಾವು ಹೋದಾಗ. ಸ್ವಲ್ಪ ವರೀಡಿದ್ವಿ ಬಿಕಾಸ್ ಇವ್ನು ಕೂಪರ್ ತುಂಬ ಚಿಕ್ಕದಿದ್ದಾನೆ ಅಂತ. ಬಟ್ ಐಹಿತ ಅಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ದು. ನೋಡಿ, ಅವಳಿಗೆ ಭಯನೇ ಇಲ್ಲ, ಆಟ ಆಡ್ತಾನೇ ಇದ್ಲು. ಫುಲ್ ಎಲ್ಲ ಬ್ರೀಡ್ ಆ್ಯನಿಮಲ್ಸ್ ಇದೆ. ಮಕ್ಕಳಿಗಂತೂ ಸಖತ್ತಾಗಿತ್ತು. ನಾವು ದೊಡ್ಡವರು ಎಂಜಾಯ್ ಮಾಡಿದ್ವಿ ತುಂಬ. ಇಷ್ಟೇ ಚಿಕ್ಕ ಪ್ಲೇಸು, ಬಟ್ ಇಟ್ ವಾಸ್ ವರ್ತ್. ಒಂದು 2 hours 3 hours ಅಲ್ಲಿ ಸ್ಪೆಂಡ್ ಮಾಡ್ಬೋದು. ವರ್ತ್ ಗೋಯಿಂಗ್ ಆ್ಯಂಡ್ ಸ್ಪೆಂಡಿಂಗ್. ಅಲ್ಲಿ ಇವಳು ನೋಡಿ, ಇಲ್ಲಿ ಆಯ್ತಾ ಆಟ ಆಡ್ತಾ ಇದ್ದಾಳಲ್ಲ, ಹಾಗೆ ಸ್ಲೈಡ್ಸ್ ಎಲ್ಲ ಇದೆ, ಚಿಕ್ಕ ಚಿಕ್ಕದು ಸ್ಲೈಡ್ಸು ಹಾಗೆಲ್ಲ ಇದೆ. ಫುಲ್ ಖುಷಿ ಹುಡುಗಿ. ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಎಲ್ಲ ಓಡಾಡ್ಕೊಂಡು ಆಟ ಆಡ್ತಾ ಇದ್ದಾಳೆ. ಇಲ್ಲೊಂದು ಚಿಕ್ಕ ಸ್ಪೇಸ್ ಇತ್ತು, ಸಪ್ರೇಟಾಗಿ ಬಾಲ್ಸ್ ಎಲ್ಲ ಹಾಕಿದ್ರು. ಅಲ್ಲಿ ಅವಾಗವಾಗ ಕೂಪರ್ನ ಬಿಡ್ತಿದ್ವಿ, ಬಿಕಾಸ್ ಬೇರೆ ಪ್ಲೇಸಸ್ ಎಲ್ಲ ದೊಡ್ಡ ನಾಯಿಗಳೆಲ್ಲ ಇತ್ತು, ಬರ್ಬೋದು. ಏನೂ ಹಾರ್ಮ್ ಮಾಡಲ್ಲ, ಬಟ್ ಸ್ಟಿಲ್ ಇವನು ತುಂಬ ಚಿಕ್ಕದಿದ್ದಲ್ಲ. ಸೊ ಇಲ್ಲಿ ಒಂದು ಬ್ಯಾರಿಕೇಡ್ ಥರ ಇದೆ ನೋಡಿ, ಹಾಗೆ ವೈಟ್ ಕಲರ್ದು, ಅದರೊಳಗೆ ಬಿಡ್ತಿದ್ವಿ ಅವಾಗವಾಗ. ಯಾವಾಗೆಲ್ಲ ದೊಡ್ಡ ಡಾಗೀಸ್ ಬರುತ್ತಾ ಆವಾಗ ಬಿಡ್ತಿದ್ವಿ. ಸೊ ಈಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾನೆ. ಆಯ್ತಾನು ಅಲ್ಲಿ ಆಟ ಆಡ್ತಾ ಇದ್ದಾಳೆ. ಸೊ ಇಲ್ಲಿ ನೋಡಿ ಇವ ಬಂದ, ಇದೇನು ಚಿಕ್ಕದಿದೆ ಅಲ್ಲ ಅಂತ ಹೇಳಿ, ಸೊ ಅವಾಗ ಎತ್ಬಿಡೋದು. ಹಂಗೆ ಸ್ವಲ್ಪ ಸ್ವಲ್ಪನೇ ಬಿಟ್ಟಿದ್ವಿ, ತುಂಬ ಬಿಟ್ಟಿಲ್ಲ. ಸಪ್ರೇಟ್ ಪ್ಲೇಸಸಲ್ಲಿ ಮಾತ್ರ ಬಿಡ್ತಿದ್ವಿ. ಸೊ ಇವಳು ನೋಡಿ, ಇವಳಂತೂ ಹಸ್ಕಿ ಒಟ್ಟಿಗೆ ಎಲ್ಲರ ಜೊತೆ ಆಟ ಆಡಿದ್ದಾಳೆ. ಎಲ್ಲ ನಾಯಿಗಳಿಗೆ ಕ್ಯೂರಿಯಾಸಿಟಿ, ಇದೇನು ಇಷ್ಟು ಚಿಕ್ಕದಿದೆ ಅಂತ ಹೇಳಿ.
ಇಲ್ಲೂ ಸ್ಲೈಡ್ ಇದೆ ನೋಡಿ, ಇಲ್ಲೂ ಸ್ಲೈಡ್ ಮಾಡ್ತಾ ಇದ್ದಾಳೆ. ಹೀಗೆ ತುಂಬ ಟಾಯ್ಸ್ ಸ್ಲೈಡೇ ಸ್ವಲ್ಪ ಕಡೆ ಇಟ್ಟಿದ್ದಾರೆ, ಚಿಕ್ಕ ಚಿಕ್ಕ ಬೆಂಚ್ಗಳು ಇಟ್ಟಿದ್ದಾರೆ ಮಕ್ಕಳಿಗೋಸ್ಕರ. ಈ ವಾಲ್ಸಲ್ಲಿ ಮಕ್ಕಳು ಆಟ ಆಡ್ತಾ ಇದ್ರು. ಫನ್ ಡೇ, ಫನ್ ಈವ್ನಿಂಗ್ ಅಂತ ಹೇಳ್ಬೋದು. ಒಂದು 4 to 5 hours ನೀವು ಆರಾಮ್ಸೆ ಮಾಡ್ಬೋದು. ಡಾಗಿನೂ ಆಟ ಆಡ್ತಾ ಇತ್ತಲ್ಲ ಬಾಲಲ್ಲಿ. ನೀವು ಆಟ ಆಡ್ತಾ ಇದ್ದೀರಾ ಬಾಲಲ್ಲಿ? ಈಗ ಆಟ ಆಡ್ತಿಲ್ಲ. ಹೌದು, ಚಿಕ್ಕದಾದ್ಮೇಲೆ ಅದು ಆಟ ಆಡ್ತದೆ. ಏನು ಚಿಕ್ಕದಾದ್ಮೇಲೆ ಆಟ ಆಡ್ತದೆ? ಹಾಗೆಲ್ಲ. ಹೌದು, ಈಗೆಲ್ಲ ಬಿಗ್ ಡಾಗಿ ಆಗಿದೆ ಅಲ್ಲ ಅದು. ಕ್ಯಾಟರ್ಪಿಲ್ಲರ್. ನಂಗೆ ಬೇಕಿತ್ತು. ಓಕೆ, ನಿಮ್ಗೆ ಯಾವ ಡಾಗಿ ಇಷ್ಟ ಆಯ್ತು ಅಲ್ಲಿ ತುಂಬಾ? ನನಗೆ ಉದ್ದದ್ದು ಇಷ್ಟ ಆಯ್ತು. ಚಿಕ್ಕದಿತ್ತಲ್ಲ ಅದೆಲ್ಲ? ಇದು ಉದ್ದ ಇತ್ತಲ್ಲ ಚಿಕ್ಕದು, ಅದು ಇಷ್ಟ ಆಯ್ತು. ಒಂದು ಬ್ಲ್ಯಾಕ್ ಆಯ್ತು, ಅದು ಬ್ರೀಡ್ ನಂಗೆ ಗೊತ್ತಿಲ್ಲ. ಚಿಕ್ಕದಾಗಿತ್ತು, ಉದ್ದ ಇತ್ತು. ಸೊ ಬ್ರೀಡ್ ಹೆಸರು ನಂಗೆ ಗೊತ್ತಿಲ್ಲ ಅದ್ರದ್ದು. ನೀವು ಎಂಜಾಯ್ ಮಾಡಿದ್ರ ತುಂಬಾ? ನೀವು ಎಂಜಾಯ್ ಮಾಡಿದ್ರ? ದೊಡ್ಡದಾಗಿದೆ. ಹೆಲೋ, ನನಗೆ ಕೂಪರ್ ಸಿಕ್ಕಿಲ್ಲ. ಕೂಪರ್ನ ಎಲ್ಲರೂ ಫೋಟೋ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ರು. ನಾವು ಪುನಃ ವಾಪಸ್ ಕರ್ಕೊಂಡು ಬರೋದು, ಈ ಕಾರ್ನರಲ್ಲಿ ಬಿಡೋದು, ಇದೇ ಕೆಲಸ ಆಯ್ತು ಅಲ್ಲ? ಆಯ್ತಾ? ಅಲ್ಲಿ ಓಡಿದ ಅವನು ಹಿಂಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದ. ಅವನಿಗೆ ಅದೇ ನಾನು ಅವಾಗಲೇ ಹೇಳ್ದಾಗೆ ನಾವು ಬಿಟ್ಟಿಲ್ಲ, ಕಾರ್ನರಲ್ಲಿ ಮಾತ್ರ ಬಿಟ್ಟಿದ್ದೀವಿ. ಬಟ್ ತುಂಬ ಬಿಟ್ಟೇ ಇಲ್ಲ, ಬಿಕಾಸ್ ನಾಯಿಗಳು ಬರ್ತಿತ್ತು, ಬೇರೆಯವ್ರು ಯಾರಾದರೂ ಬಂದು ಕರ್ಕೊಂಡು ಹೋಗ್ಬಿಡ್ತಿದ್ರು ಅವನ್ನ ಫೋಟೋಗೆ ಹಿಂಗೆ ಅಂತ. ಸೊ ನೋಡಿ, ಇಲ್ಲಿ ಪುನಃ ಬಂತು. ನೆಕ್ಸ್ಟ್ ನಾನು ಆವಾಗಲೇ ಹೇಳ್ದಾಗೆ ಕ್ಯಾಫೆಗೆ ಹೋದ್ವಿ. ರೀಸನೇಬಲ್ ಪ್ರೈಸ್ ಇತ್ತು, ಒಂದು 250. ಅದು ಪಾಸ್ತಾ, ಟೀ, ಜ್ಯೂಸ್ ಎಲ್ಲ ಆರ್ಡರ್ ಮಾಡಿದ್ವಿ, ಫ್ರೆಂಚ್ ಫ್ರೈಸ್ ಎಲ್ಲ ಆರ್ಡರ್ ಮಾಡಿದ್ವಿ. ಹಾಗೆ ನಮ್ಮಿಬ್ಬರು ಟಿಕೆಟಿಂದ 200 ಡಿಡಕ್ಟ್ ಆಯಿತು. ಇಟ್ ವಾಸ್ ಅ ಫನ್ ಫಿಲ್ಡ್ ಡೇ. Please subscribe, share and like. Bye bye.